ಲೋಕಸಭಾ ಅಖಾಡ ರಂಗೇರಿದೆ. ರ್ಯಾಲಿ, ರೋಡ್ ಶೋ, ಸಮಾವೇಶಗಳೆಲ್ಲವೂ ಕೂಡ ನಡೀತಾ ಇವೆ. ಇದರ ನಡುವೆ ಸಮಾವೇಶಗಳಲ್ಲಿ ಅಲ್ಲಿ ಇಲ್ಲಿ ರ್ಯಾಲಿಗಳಲ್ಲಿ ಮಾತಿನ ವಾಗ್ಬಾಣಗಳು ಕೂಡ ಹೊರಬರ್ತಾ ಇವೆ. ನಾನಾ ನೀನಾ ಅಂತ ಮಾತಿನಲ್ಲೇ ಯುದ್ಧಕ್ಕಿಳಿದಿದ್ದಾರೆ ನಾಯಕರು. ಹಾಗಾದ್ರೆ ಯಾರ್ಯಾರು ಏನೇನಂದ್ರು, ಅದಕ್ಕೆ ಕೌಂಟರ್ಗಳು ಯಾವ ರೀತಿಯಾಗಿ ಕೇಳಬಂತು, ಬನ್ನಿ ನೋಡೋಣ. ಉರಿ ಬಿಸಿಲು ನೆತ್ತಿ ಸುಡ್ತಿದೆ. ಇದರ ನಡುವೆ ಲೋಕಸಭಾ ಚುನಾವಣೆ ಕಾವು ಧಗಧಗಿಸ್ತಿದೆ. 3 ರಾಜಕೀಯ ಪಕ್ಷಗಳಲ್ಲೂ ಪ್ರಚಾರ ತಾರಕಕ್ಕೇರಿದೆ. ಅಖಾಡದಲ್ಲಿ ಪರಸ್ಪರ ಮಾತಿನ ಯುದ್ಧವೇ ನಡೆಯುತ್ತಿದೆ. ಮೈಸೂರು, ಚಾಮರಾಜನಗರ ಕ್ಷೇತ್ರಗಳನ್ನ ಗೆಲ್ಲಲು ಸಿಎಂ ಸಿದ್ದರಾಮಯ್ಯ ರಣತಂತ್ರವನ್ನೇ ಹೂಡಿದ್ದಾರೆ. ನಿನ್ನೆಯೂ 2 ಕ್ಷೇತ್ರಗಳಲ್ಲಿ ಅಬ್ಬರದ ಪ್ರಚಾರ ನಡೆಸಿದ್ರು. ನಂಜನಗೂಡಿನಲ್ಲಿ ಕೈ ಅಭ್ಯರ್ಥಿ ಸುನಿಲ್ ಬೋಸ್ ಪರ ರ್ಯಾಲಿ ನಡೆಸಿದ ಸಿಎಂ, ಬಿಜೆಪಿಗೆ ಸರ್ವಾಧಿಕಾರ ಆಡಳಿತದ ಮೇಲೆ ನಂಬಿಕೆ ಇದೆ. ಬಿಜೆಪಿಯವರು ಹಿಟ್ಲರ್, ಮುಸೋಲಿನಿ ತತ್ವದಲ್ಲಿ ನಂಬಿಕೆ ಇಟ್ಟಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು. ಪ್ರತಿಯೊಬ್ಬರಿಗೆ 15 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ತಾಯಿಯಾಗಲು ಪ್ರಯತ್ನಿಸಿ ವಿಫಲರಾಗ್ತಿದ್ದೀರಾ? ನೋವಾ ಐವಿಎಫ್ನ ನುರಿತ ಫಲವತ್ತತೆ ತಜ್ಞರನ್ನ ಭೇಟಿಯಾಗಿ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ. ನಾನು ಹೇಳಿದ್ನ ಮನೆ ಯಜಮಾನಿಗೆ ಹಣ ಕೊಡ್ತೀನಿ ಅಂತ ಹೇಳಿದ್ದೆ, ಕೊಟ್ಟಿದ್ದೇನೆ. ನಾನು ಮೋದಿ ರೀತಿ ಸುಳ್ಳು ಹೇಳೋದಿಲ್ಲ ಅಂತ ಗುಡುಗಿದ್ದಾರೆ. ನರೇಂದ್ರ ಮೋದಿ ಅವರು ರಾಜಸ್ಥಾನದಲ್ಲಿ ಒಂದು ಭಾಷಣದಲ್ಲಿ ಹೇಳಿದ್ರು, ಸಿದ್ದರಾಮಯ್ಯನವರಿಗೆ 5 ಗ್ಯಾರಂಟಿಗಳನ್ನ ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮೋದಿಜಿ, ಈಗ ನಾನು ಅಧಿಕಾರಕ್ಕೆ ಬಂದು 10 ತಿಂಗಳಾಯ್ತು ಮುಖ್ಯಮಂತ್ರಿಯಾಗಿ. ಈ 10 ತಿಂಗಳಲ್ಲಿ ಎಲ್ಲ 5 ಗ್ಯಾರಂಟಿಗಳ ಯೋಜನೆಗಳನ್ನು ಕೂಡ ಜಾರಿ ಮಾಡಿ 36,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದ್ದೀವಿ ನಾವು. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷನಿಗೆ ಡಿಕೆಶಿ ಹಾರ ಹಾಕಿ ಸೇರಿಸಿಕೊಂಡಿದ್ದಾರೆ. ನಿನ್ನೆ ರಾತ್ರೋರಾತ್ರಿ ಡಿಕೆಶಿ ಚನ್ನಪಟ್ಟಣದ ಹಲವು ಜೆಡಿಎಸ್ ಮುಖಂಡರನ್ನ ಕಾಂಗ್ರೆಸ್ಗೆ ಸೇರಿಸಿಕೊಂಡಿದ್ರು. ಇದಕ್ಕೆ ಬಿಜೆಪಿ ಶಾಸಕ ಡಾಕ್ಟರ್ ಅಶ್ವಥ್ ನಾರಾಯಣ್ ವ್ಯಂಗ್ಯವಾಡಿದ್ದಾರೆ. ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರನ್ನೇ ಹಾರ ಹಾಕಿ ಡಿಕೆಶಿ ಬರಮಾಡಿಕೊಂಡಿದ್ದಾರೆ. ನಿನ್ನೆ ರಾತ್ರಿ ಡಿಸಿಎಂ ಡಿಕೆ ಯಾವ ಪರಿಸ್ಥಿತಿಯಲ್ಲಿ ಇದ್ರೋ ಏನೋ ಅಂತ ಲೇವಡಿ ಮಾಡಿದ್ದಾರೆ. ಯೂತ್ ಕಾಂಗ್ರೆಸ್ನ ಅಧ್ಯಕ್ಷನಿಗೆ ಸೇರ್ಪಡೆ ಮಾಡ್ಕೊಂಡವ್ರೆ. ಸೊ ಯಾವ ಪರಿಸ್ಥಿತಿಯಲ್ಲಿ ಯಾವ ಸ್ಥಿತಿಯಲ್ಲಿದ್ರು ಅಂತ ನನ್ಗೆ ಗೊತ್ತಿಲ್ಲ. ರಾತ್ರಿ ಹೊತ್ತು ಯಾರಿಗೆ ಹಾರ ಹಾಕ್ತಾರೆ, ಏನು ಹಾರ ಹಾಕ್ತಾರೆ ಅನ್ನೋಂಥದ್ದು ಗೊತ್ತಾಗ್ತಿಲ್ಲ. ರಾತ್ರಿ ತೆಲುಗು ಫಿಲ್ಮ್ ನೋಡಿ ಬೆಳಿಗ್ಗೆ ಡೈಲಾಗ್. ಶಾಸಕ ಪ್ರದೀಪ್ ಈಶ್ವರ್ಗೆ ಸುಧಾಕರ್ ಟಾಂಗ್. ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಅಭ್ಯರ್ಥಿ ಸುಧಾಕರ್ ಮತ್ತು ಶಾಸಕ ಪ್ರದೀಪ್ ಈಶ್ವರ್ ಮಾತಿನ ಏಟು ಎದುರೇಟು ಮುಂದುವರೆದಿದೆ. ಸುಧಾಕರ್ ಕಣ್ಣೀರ ನಾಟಕ ಮಾಡ್ತಿದ್ದಾರೆ ಎಂದ ಪ್ರದೀಪ್ ಈಶ್ವರ್ಗೆ ಸುಧಾಕರ್ ಟಾಂಗ್ ಕೊಟ್ಟಿದ್ದಾರೆ. ಪ್ರದೀಪ್ ಈಶ್ವರ್ ಬುರುಡೆ ಶಾಸಕ. ರಾತ್ರಿ ತೆಲುಗು ಫಿಲ್ಮ್ ಡೈಲಾಗ್ ಕೇಳ್ತಾನೆ, ಬೆಳಿಗ್ಗೆ ಕನ್ನಡದಲ್ಲಿ ಭಾಷಣ ಬಿಡ್ತಾನೆ ಅಂತ ಕುಟುಕಿದ್ದಾರೆ. ನನಗೆ ಇವಾಗ ಕೂಡ ಅನ್ಕೊಂಡೆ ನಾನು ಸುಧಾಕರ್ ಬಗ್ಗೆ ಮಾತಾಡಬಹುದು. ಈ ದೇವಸ್ಥಾನದ ಹತ್ರ ಹೋದ್ರೆ ಹಳೆ ಲೋಕ ಕಾಣಿಸಿದ್ರೆ ಎಲ್ಲ ಕಷ್ಟ ಬರೋದಣ್ಣ. ಹಂಗೆ ಸುಧಾಕರ್ ಹೆಸರು ಎತ್ತಿದ್ರೆ ಅದು ಏನಾಗುತ್ತೆ ಅನ್ನೋ ನನಗೆ ಗೊತ್ತಿಲ್ಲ. ನಾನು ಈಗ ಡಿಸೈಡ್ ಆದ್ರೆ ಮಾತಾಡ್ಬೋದು ನನ್ನ ಕೈಲ ಆಗ್ತಿಲ್ಲ. ಈಗಿಂದ ವಯಸ್ಸು ಸೋತ್ಕೋತಾರೆ. ಈಗ 4 ಗಂಟೆಗೂ ಮಾತಾಡಕ್ಕೆ ಮನೆ ಡಾಕ್ಟರ್ ಮಾಡ್ತೀನಿ ಅಂದ್ರು. ಸದ್ಯಕ್ಕೆ ಅಂದ್ರೆ ಇಂಥ ಬುರುಡೆ ಬಿಟ್ಕೊಂಡು ಗೆದ್ದೋದ್ರಲ್ಲ, ಬರೀ ಬುರುಡೆ. ರಾತ್ರಿ ಸಿನಿಮಾ, ತೆಲುಗು ಸಿನಿಮಾ ನೋಡೋದು ಮುನಿಯಪ್ಪನವರೇ, ಬೆಳಗ್ಗೆ ಕನ್ನಡದಲ್ಲಿ ಭಾಷಣ ಮಾಡಿ. ಒಟ್ಟಾರೆ ಲೋಕಸಭೆ ಕಣದಲ್ಲಿ ವಾಕ್ಸಮರ ದಿನೇ ದಿನೇ ಜೋರಾಗ್ತಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.